ನಾಳೆ ಸೆಪ್ಟೆಂಬರ್ 23 ಮಂಗಳವಾರದ ದಿನ, ನವರಾತ್ರಿಯ 2ನೆಯ ದಿನ. ನಾಳೆ ದುರ್ಗಾದೇವಿಯ, ಚಾಮುಂಡೇಶ್ವರಿ ದೇವಿಯ ಯಾವ ಅವತಾರಕ್ಕೆ ಪೂಜಿಸಬೇಕು, ಯಾವ ಬಣ್ಣವನ್ನು ಪಾಲಿಸಬೇಕು, ಯಾವ ನೈವೇದ್ಯವನ್ನು ಇಡಬೇಕು, ಯಾವ ವಿಶೇಷ ಪುಷ್ಪಗಳಿಂದ ಅಲಂಕಾರ ಹಾಗೂ ಪೂಜೆಯನ್ನು ಮಾಡಿಕೊಳ್ಳಬೇಕು, ಪೂಜೆಗೆ ಶುಭ ಸಮಯ ಯಾವುದು, ಯಾವ ಮಂತ್ರ ಧ್ಯಾನ ಶ್ಲೋಕವನ್ನು ಪಠಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ, ನೀವಿನ್ನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಒತ್ತಿದರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ನವರಾತ್ರಿಯ 2ನೆಯ ದಿನ ದುರ್ಗಾದೇವಿಯು ತನ್ನ ಭಕ್ತರಿಗೆ ಬ್ರಹ್ಮಚಾರಿಣಿಯ ಅವತಾರದಲ್ಲಿ ದರ್ಶನವನ್ನ ನೀಡ್ತಾಳೆ. ಬ್ರಹ್ಮಚಾರಿಣಿ ಎಂದರೆ ಇನ್ನೂ ಮದುವೆಯಾಗದ ಕನ್ಯೆ ಎಂದರ್ಥ. ಸೌಮ್ಯಳು, ಶಾಂತ ಸ್ವಭಾವದವಳು ಬ್ರಹ್ಮಚಾರಿಣಿ. ಈ ದೇವಿಯು ಮನಸ್ಸನ್ನು ಶಾಂತಗೊಳಿಸಿ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತಾಳೆ. ಬ್ರಹ್ಮಚಾರಿಣಿಯು ಈ ಅವತಾರದಲ್ಲಿ ಬಲಗೈನಲ್ಲಿ ಜಪಮಾಲೆ, ಎಡಗೈನಲ್ಲಿ ಕಮಂಡಲವನ್ನ ಹಿಡಿದಿರುತ್ತಾಳೆ. ಬ್ರಹ್ಮಚಾರಿಣಿ ದುರ್ಗೆಯನ್ನು ಬಾಲ ತ್ರಿಪುರ ಸುಂದರಿಯ ಅವತಾರದಲ್ಲಿಯೂ ಕೆಲವು ಕಡೆ ಪೂಜಿಸಲಾಗುತ್ತದೆ. ಈ ದೇವಿಯನ್ನು ನವರಾತ್ರಿಯ 2ನೆಯ ದಿನ ಯಾರು ಪೂಜಿಸುತ್ತಾರೋ ಅವರಿಗೆ ಸ್ಥಿರತೆ, ತ್ಯಾಗ, ಶಾಂತಚಿತ್ತ ಪ್ರಾಪ್ತಿಯಾಗುತ್ತೆ. ಮನಸ್ಸಿನ ಎಲ್ಲ ಕೆಟ್ಟ ಗುಣಗಳು, ಚಂಚಲತೆಗಳು, ಕಲ್ಮಶಗಳು ದೂರವಾಗುತ್ತದೆ. ಅಷ್ಟೇ ಅಲ್ಲದೆ ಸಂಪೂರ್ಣ ಸಾಧಿಸುವ ಶಕ್ತಿ, ವಿಜಯಗಳು ಕೂಡ ಲಭಿಸುತ್ತದೆ. ಸಾಕ್ಷಾತ್ ಶಿವನನ್ನು ಮದುವೆಯಾಗಬೇಕೆಂದು ಬಯಸಿದ ಬ್ರಹ್ಮಚಾರಿಣಿ ದೇವಿಯು ಹಲವಾರು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸುತ್ತಾಳೆ. ಮೊದಲು ಆಕೆ ಹಣ್ಣುಗಳನ್ನು ತಿನ್ನುತ್ತಾ, ನಂತರ ಒಣಗಿದ ಎಲೆಗಳನ್ನು ಸೇವಿಸುತ್ತಾ ಬರುತ್ತಾಳೆ. ಅಂತಿಮವಾಗಿ ಸಂಪೂರ್ಣ ಆಹಾರವನ್ನು ತ್ಯಜಿಸಿ ತಪಸ್ಸಿನಲ್ಲಿಯೇ ಮುಳುಗುತ್ತಾಳೆ. ನಂತರ ಬ್ರಹ್ಮಚಾರಿಣಿ ದೇವಿಯ ನಿಷ್ಠೆಯ ತಪಸ್ಸನ್ನು ನೋಡಿದಂತಹ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಶಿವನನ್ನು ಮದುವೆಯಾಗು ಎಂದು ಬ್ರಹ್ಮಚಾರಿಣಿ ದೇವಿಗೆ ವಿಶೇಷ ವರವನ್ನ ಕರುಣಿಸುತ್ತಾನೆ. ಈ ದೇವಿಯನ್ನು ನವರಾತ್ರಿಯಲ್ಲಿ ಪೂಜಿಸುವುದರಿಂದ ಕಷ್ಟಗಳಷ್ಟೇ ಅಲ್ಲದೆ ಜಾತಕದಲ್ಲಿ ಮಂಗಳ ಗ್ರಹದ ದೋಷಗಳಿದ್ದರೆ ಶೀಘ್ರವಾಗಿ ದೂರವಾಗುತ್ತೆ. ಯಾರ ಸಹಾಯವೂ ದೊರೆಯದೆ ಜೀವನದಲ್ಲಿ ಕಷ್ಟಪಡುತ್ತಾ ಇರುವವರಿಗೆ ಈ ದೇವಜಾತ ಸ್ವರೂಪಿಣಿಯ ಆರಾಧನೆಯಿಂದ ಅನಿರೀಕ್ಷಿತ ಸಹಾಯಗಳು ಕೂಡ ಪ್ರಾಪ್ತಿಯಾಗುತ್ತೆ. ಇನ್ನು ಬೆಳಿಗ್ಗೆ ಪೂಜೆಯ ನಂತರ ಸಂಧ್ಯಾ ಸಮಯದಲ್ಲಿ ಮುತ್ತೈದೆಯರಿಗೆ ಅರಿಶಿಣ, ಕುಂಕುಮವನ್ನು ಅಥವಾ ಬಾಗಿನವನ್ನು ಕೊಡುವುದರಿಂದ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ. ನಾಳೆ ನವರಾತ್ರಿಯ 2ನೆಯ ದಿನ ದುರ್ಗಾದೇವಿಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ 4:34 ಬೆಳಿಗ್ಗೆ 5:21 ಪೂಜೆಯನ್ನು ಮಾಡಿಕೊಳ್ಳಬಹುದು. ಇಲ್ಲವಾದರೆ ಬೆಳಿಗ್ಗೆ 7:06 8:51 ಪೂಜೆಯನ್ನು ಮಾಡಿಕೊಳ್ಳಬಹುದು. ಅಭಿಜಿತ್ ಮುಹೂರ್ತ ಅಂದರೆ ಬೆಳಿಗ್ಗೆ 11:48 ಮಧ್ಯಾಹ್ನ 12:36 ಪೂಜೆಯನ್ನು ಮಾಡಿಕೊಳ್ಳಬಹುದು. ಸಂಜೆಯ ಸಮಯದಲ್ಲಿ ಕೆಲವರು ಪೂಜೆಯನ್ನು ಮಾಡ್ತೀರಾ ಅಂತವರು ಸಂಜೆ 6:15 7:26 ಪೂಜೆಯನ್ನು ಮಾಡಿಕೊಳ್ಳಬಹುದು. ನಾಳೆ ದುರ್ಗಾ ಮಾತೆಗೆ ಬಿಳಿ ಬಣ್ಣದ ಪುಷ್ಪಗಳಿಂದ ಅಲಂಕಾರ ಮಾಡಿಕೊಳ್ಳಬೇಕು. ಮುಖ್ಯವಾಗಿ ಮಲ್ಲಿಗೆ ಪುಷ್ಪವನ್ನು ಅಲಂಕಾರಕ್ಕೆ ಅಥವಾ ಪೂಜೆಗೆ ಬಳಸಬಹುದು. ನಾಳೆ ದೇವಿಗೆ ಪೂಜೆ ಮಾಡಬೇಕಾದರೆ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿಕೊಂಡು ಪೂಜೆಯನ್ನ ಮಾಡಿ. ದೇವಿಗೂ ಕೂಡ ಇದೇ ಬಣ್ಣದ ಸೀರೆಯನ್ನು, ರವಿಕೆಯ ಕಣವನ್ನು ಅರ್ಪಿಸಿ ಪೂಜೆ ಮಾಡಿಕೊಳ್ಳಬಹುದು. ನಾಳೆ ಬ್ರಹ್ಮಚಾರಿಣಿ ದುರ್ಗಾದೇವಿಗೆ ಸಕ್ಕರೆಯಿಂದ ಮಾಡಿದ ಸಿಹಿ ನೈವೇದ್ಯ ಅಥವಾ ಹಾಲಿನ ಪಾಯಸವನ್ನ ನೈವೇದ್ಯವಾಗಿ ಅರ್ಪಿಸಬಹುದು. ಇಲ್ಲವಾದರೆ ಒಂದು ಬಟ್ಟಲಿನ ತುಂಬ ಸಕ್ಕರೆಯನ್ನೇ ಇಟ್ಟು ದೇವಿಗೆ ನಮಸ್ಕಾರ ಮಾಡಿಕೊಳ್ಳಬಹುದು. ಸಕ್ಕರೆಯ ಜೊತೆಗೆ ಪುಳಿಯೋಗರೆ, ಬೆಲ್ಲವನ್ನು ಕೂಡ ನೈವೇದ್ಯವಾಗಿ ಅರ್ಪಿಸಬಹುದು. ನಾಳೆ ದುರ್ಗಾ ಮಾತೆಗೆ ಪೂಜಿಸುವಾಗ, ದೀಪಾರಾಧನೆ ಮಾಡುವಾಗ ಓಂ ಹ್ರೀಂ ಶ್ರೀಂ ಬ್ರಹ್ಮಚಾರಿಣಿ ದುರ್ಗಾಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಅಥವಾ ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ. ಇದರಿಂದ ಮನಸ್ಸಿನ ಚಾಂಚಲ್ಯತೆಗಳು ದೂರವಾಗಿ ಜೀವನ ನಡೆಸಲು ಗುರಿ, ದಾರಿ, ಶಕ್ತಿ ಪ್ರಾಪ್ತಿಯಾಗುತ್ತೆ. ಬ್ರಹ್ಮಚಾರಿಣಿ ದೇವಿಯು ಸ್ವಾಧಿಷ್ಠಾನ ಚಕ್ರಕ್ಕೆ ಅಧಿಪತಿ. 21 ಬಾರಿ 108 ಬಾರಿ ಈ ದಿನ ಬ್ರಹ್ಮಚಾರಿಣಿ ದೇವಿಯ ಧ್ಯಾನ ಶ್ಲೋಕವನ್ನ ಹೇಳಿದರೆ ನಮ್ಮಲ್ಲಿರುವ ಸ್ವಾಧಿಷ್ಠಾನ ಚಕ್ರ ಜಾಗೃತಗೊಳ್ಳುತ್ತೆ, ಕಷ್ಟಗಳೆಲ್ಲ ದೂರವಾಗುತ್ತೆ. ದದಾನಾಕರ ಪದ್ಮಾಭ್ಯಂ ಅಕ್ಷಮಾಲ ಕಮಂಡಲು ದೇವಿ ಪ್ರಸೀದತು ಮಹಿ ಬ್ರಹ್ಮಚಾರಿಣ್ಯನುತ್ತಮ. ಬ್ರಹ್ಮಚಾರಿಣಿ ಮಾತೆಯನ್ನು ಪೂಜಿಸುವ ವ್ಯಕ್ತಿಗಳಿಗೆ ಶಾಂತಿ ಮತ್ತು ಸಂತೋಷವು ದೊರೆಯುತ್ತದೆ. ಅವಳು ಅದೃಷ್ಟದ ನಿಯಂತ್ರಕ ಮಂಗಳ ದೇವನನ್ನು ನಿಯಂತ್ರಿಸುತ್ತಾಳೆ. ಬ್ರಹ್ಮಚಾರಿಣಿ ದೇವಿಯನ್ನು ಬಾಲ ತ್ರಿಪುರ ಸುಂದರಿ ದೇವಿಯ ಅವತಾರದಲ್ಲಿಯೂ
ಪೂಜಿಸಲಾಗುತ್ತದೆ. ಆದ್ದರಿಂದ ನಾಳೆಯ ದಿನ 10ರಿಂದ 13 ವರ್ಷದೊಳಗಿನ ಚಿಕ್ಕ ಹೆಣ್ಣು ಮಕ್ಕಳನ್ನು ಮನೆಗೆ ಕರೆತಂದು ಅವರನ್ನೇ ಸಾಕ್ಷಾತ್ ದುರ್ಗೆಯ ರೂಪದಲ್ಲಿ ಭಾವಿಸಿ ಅವರಿಗೆ ದೇವಿಯ ಮುಂದಿಟ್ಟ ಮಹಾ ನೈವೇದ್ಯವನ್ನ ನಿಮ್ಮ ಕೈಯಾರೆ ತಿನ್ನಿಸಬೇಕು. ಅವರ ಪಾದ ಪೂಜೆಯನ್ನು ಮಾಡಿ ಆ ಮಕ್ಕಳ ಆಶೀರ್ವಾದ ಪಡೆಯಬೇಕು. ಇದರಿಂದ ಬ್ರಹ್ಮಚಾರಿಣಿ ದೇವಿಯ ಅನುಗ್ರಹ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಮನೆಯಲ್ಲಿಯೇ ಹೆಣ್ಣು ಮಕ್ಕಳಿದ್ದರೂ ಅವರಿಗೂ ಇದೇ ರೀತಿ ಪಾದ ಪೂಜೆಯನ್ನ ಮಾಡುತ್ತಾ ಪ್ರಸಾದ ತಿನ್ನಿಸಿ. ಯಾವ ವರ್ಷದ ಕುಮಾರಿಯರಿಗೆ ಪೂಜೆ ಮಾಡಿದರೆ ಆಯುಷ್ಯ ವೃದ್ಧಿಯಾಗುತ್ತದೆ. 3 ವರ್ಷದ ಕುಮಾರಿ ಪೂಜೆಯಿಂದ ಅಪಮೃತ್ಯು ದೋಷಗಳು ದೂರವಾಗುತ್ತದೆ. 4 ವರ್ಷದ ಕುಮಾರಿಯರ ಪೂಜೆಯಿಂದ ಆರೋಗ್ಯ ವೃದ್ಧಿಯಾಗುತ್ತೆ. ಪುತ್ರ ಸಂತಾನ ಧನ ಧಾನ್ಯಾದಿಗಳು ಅಭಿವೃದ್ಧಿಯಾಗುತ್ತದೆ. 5 ವರ್ಷದ ಕುಮಾರಿಯರ ಪೂಜೆಯಿಂದ ಹಣ ವೃದ್ಧಿಯಾಗಿ ಕೀರ್ತಿ ಕೂಡ ಲಭಿಸುತ್ತದೆ. 6 ವರ್ಷದ ಕುಮಾರಿಯರ ಪೂಜೆಯಿಂದ ವಿದ್ಯಾ ಪ್ರಾಪ್ತಿಯ ಜೊತೆಗೆ ವಿಜಯ ಸಿದ್ಧಿಯಾಗುತ್ತದೆ. 7 ವರ್ಷದ ಕುಮಾರಿ ಪೂಜೆಯಿಂದ ಯುದ್ಧದಲ್ಲಿ ಜಯ ಪ್ರಾಪ್ತಿಯಾಗುತ್ತೆ. 8 ವರ್ಷದ ಕುಮಾರಿ ಪೂಜೆಯಿಂದ ಎಲ್ಲ ಮಹಾಪಾಪಗಳ ನಾಶವಾಗುತ್ತೆ. ಶತ್ರುಭಯ ದೂರವಾಗುತ್ತೆ. 9 ವರ್ಷದ ಕುಮಾರಿ ಪೂಜೆಯಿಂದ ಸರ್ವ ದುಃಖಗಳು ನಶಿಸುತ್ತದೆ. 10 ವರ್ಷದ ಕುಮಾರಿ ಪೂಜೆಯಿಂದ ಎಲ್ಲ ವಿಧವಾದಂತಹ ಇಹಪರ ಸೌಖ್ಯ ಪ್ರಾಪ್ತಿಯಾಗುತ್ತೆ. ಹೀಗೆ ನವರಾತ್ರಿಯ ಯಾವುದೇ ದಿನ ಕುಮಾರಿ ಪೂಜೆ ಮಾಡಿದರೆ ಮನೆಗೆ ದುರ್ಗೆಯ ರಕ್ಷಣೆ ಹಾಗೂ ಅನುಗ್ರಹ ಲಭಿಸುತ್ತೆ. ಕನಿಷ್ಠ ಒಂದು ಕನ್ಯೆಗಾದರೂ ನವರಾತ್ರಿಯ ಯಾವುದೇ ದಿನ ನಿಮ್ಮ ಕೈಯಾರೆ ಪೂಜಿಸಿ ಅವರ ಆಶೀರ್ವಾದವನ್ನ ಮರೆಯದೆ ಪಡೆಯಿರಿ. ನೋಡಿದ್ರಲ್ಲ, ನವರಾತ್ರಿಯ 2ನೆಯ ದಿನ ಬ್ರಹ್ಮಚಾರಿಣಿ ದುರ್ಗಾ ಮಾತೆಯನ್ನ ಯಾವ ರೀತಿಯಾಗಿ ಪೂಜಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನವರಾತ್ರಿಯ 3ನೆಯ ದಿನದ ಬಗೆಗಿನ ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ಅಲ್ಲಿ ತನಕ ನೀವೇನ್ ಮಾಡಬೇಕು, ಈ ವಿಡಿಯೋಗೆ ಭಕ್ತಿಯಿಂದ ಒಂದು ಲೈಕನ್ನು ಕೊಟ್ಟು ಜೈ ಬ್ರಹ್ಮಚಾರಿಣಿ ದುರ್ಗಾ ಮಾತೆ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಬೇಕು. ಮುಂದಿನ ಬಾರಿ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.